ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಜಿಲ್ಲೆಯಲ್ಲಿ ಶಂಕಿತ ಉಗ್ರನ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬಹಳ ಆತಂಕಕಾರಿ ವಿಚಾರ, ಆತಂಕಕಾರಿ ಬೆಳವಣಿಗೆ. ಕಾರಣ ಶಂಕಿತ ಉಗ್ರ ದಾವಣಗೆರೆ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದಾನೆ. ಪಾಕಿಸ್ತಾನದ ಉಗ್ರ ಸಂಘಟನೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನೋದ್ರ ಬಗ್ಗೆ ಶಂಕೆ ಇರೋದ್ರಿಂದ ಉತ್ತರ ಪ್ರದೇಶ ಮೂಲದ ಶಂಕಿತ ಉಗ್ರ ಸುಹೇಲ್ ನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಆಗಿದೆ. ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ದು, ಇತ್ತೀಚೆಗೆ ತುಮಕೂರು, ದಾವಣಗೆರೆಯಲ್ಲಿ ಇಬ್ಬರನ್ನ ಬಂಧಿಸಲಾಗಿತ್ತು. ಅಲ್ಲಾ ಭಕ್ಷ್ ಮತ್ತು ಜಮೀರ್ ಖಾನ್ ಬಂಧಿಸಿ ವಿಚಾರಣೆಯನ್ನ ಮಾಡಿದ್ರು ಪೊಲೀಸರು. ಇದೀಗ ಹರಿಹರದಲ್ಲಿ ಶಂಕಿತ ಉಗ್ರ ಸುಹೇಲ್ನ ಬಂಧನ ಆಗಿದೆ. ಪೇಂಟಿಂಗ್ ಕೆಲಸದ ನೆಪದಲ್ಲಿ ಬನ್ನಿಕೋಡು ಗ್ರಾಮದಲ್ಲಿ ಸುಹೇಲ್ ಬಂದು ನೆಲೆಸಿದ್ರಂತೆ. ದಾವಣಗೆರೆಯಿಂದ ತುಮಕೂರಿಗೆ ಕರೆತಂದು ಸುಹೇಲ್ನನ್ನ ಸದ್ಯ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ತುಮಕೂರಲ್ಲಿ 1 ಗಂಟೆ ವಿಚಾರಣೆ ಮಾಡಿ ತದನಂತರದಲ್ಲಿ ದಾವಣಗೆರೆ ಕರೆದೊಯ್ದಿದ್ದಾರಂತೆ ಸದ್ಯಕ್ಕೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶಂಕಿತ ಉಗ್ರನ ಬಂಧನ ಖಚಿತ ಮಾಹಿತಿ ಆಧರಿಸಿ, ಕಾರಣ ಪಾಕಿಸ್ತಾನದ ಉಗ್ರ ಸಂಘಟನೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದೇ ಅನುಮಾನದಲ್ಲಿ, ಅದೇ ಶಂಕೆಯಲ್ಲಿ ಒಬ್ಬ ಶಂಕಿತ ಉಗ್ರನ ಬಂಧನ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರೋದು. ಬಟ್ ಅದಕ್ಕೂ ಮುನ್ನ ತುಮಕೂರು, ದಾವಣಗೆರೆಯಲ್ಲಿ ಇತ್ತೀಚೆಗೆ ಇಬ್ಬರು ಶಂಕಿತ ಉಗ್ರರ ಬಂಧನ ಆಗಿತ್ತು. ಸೊ ಅವರ ವಿಚಾರಣೆಯ ಬಳಿಕ ಅವರು ಬಾಯ್ ಬಿಟ್ಟಿದ್ರಂತೆ ಈತನನ್ನ ಹೆಸರನ್ನ. ಹಾಗಾಗಿ ಕಾರ್ಯಾಚರಣೆ ಮಾಡಿ ಸದ್ಯಕ್ಕೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಪೊಲೀಸರು ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಜಂಟಿ ಕಾರ್ಯಾಚರಣೆಯ ಮೂಲಕ ಶಂಕಿತ ಉಗ್ರನ ಬಂಧನ ಆಗಿದೆ.